ಸ್ನೇಹಿತರೆ, ನೋಡಿ ಇದು ರಾಮಫಲ ಮರ. ತುಂಬ ದೊಡ್ಡ ಮರ. ನಮ್ಮ ತೋಟದಲ್ಲಿರೋಂಥ ಒಂದೇ ಒಂದು ಮರ ಇದು. ಗಿಡ ತುಂಬ ಈ ಸಲ ತುಂಬಾ ಕಾಯಿ ಬಿಟ್ಟಿದೆ. ಒಂದು ಕಾಯಿ 1 kg, ಅರ್ಧ kg, ಮುಕ್ಕಾಲು kg ಆಗೋಷ್ಟು ಕಾಯಿಗಳು ಗಿಡ ತುಂಬ ಬಿಟ್ಟಿದ್ದಾವೆ. ಇದು ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಸ್ನೇಹಿತರೆ. ರಾಮಫಲ ಮಾತ್ರ ಎಲ್ಲಿ ಸಿಕ್ಕಿದ್ರೂ ಬಿಡೋಕ್ಕೆ ಹೋಗ್ಬೇಡಿ, ತಗೊಂಡು ತಿನ್ಬಿಡಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ನೋಡ್ರಿ, ಮರದಲ್ಲೇ ಫುಲ್ ಹಣ್ಣಾಗ್ಬಿಟ್ಟಿತ್ತು. ತಿನ್ನೋದಕ್ಕೆ ಸೂಪರಾಗಿದೆ. ನಾವು ಗಿಡದಲ್ಲಿ ಕಿತ್ಕೊಂಬಂದು ಮನೆಯಲ್ಲಿ ಹಣ್ಣು ಹಾಕ್ಸೋದಕ್ಕಿಂತ ಮರದಲ್ಲಿ ಹಣ್ಣಾಗಿರೋ ಕಾಯಿನ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಎಷ್ಟೇ ಹಣ್ಣು ಕಾಯಿ ಬಿಟ್ಟಿದ್ರು ನಮ್ಮ ತೋಟದಲ್ಲಿ ಎಷ್ಟು ಥರ ಹಣ್ಣುಗಳಿದ್ದಾವೆ, ಯಾವುದನ್ನು ನಾವು ಮಾರೋದಕ್ಕೆ ಹೋಗೋದಿಲ್ಲ. ಎಲ್ಲ ಕಾಯಿ ನಾವು ಮನೆಯಲ್ಲಿ ಇಟ್ಕೊಂಡೇ ತಿಂದುಬಿಡ್ತೀವಿ. ಇದು ನೋಡಿ, ಇದು ಇವತ್ತು ಕಿತ್ಕೊಂಬಂದಿರೋಂಥ ಕಾಯಿಗಳಿದು ಇನ್ನು ಮರದಲ್ಲಿದ್ದಾವೆ. ಇವೆಲ್ಲ ದೋರೆಕಾಯಿಗಳು. ಆದರೆ ಈಗ ತಿಂತಿದ್ದೀನಲ್ಲ ನಾನು, ವಾವ್, ಇದು ಮಾತ್ರ ಸೂಪರಾಗಿತ್ತು ಸ್ನೇಹಿತರೆ. ಮರದಲ್ಲಿ ಹಣ್ಣಾಗಿರೋದಕ್ಕೆ